ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ನಟಿಯರೇ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಅಗಾಧವಾಗಿ ಸುಮಾರು 100 ಚಿಲ್ಲರೆ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಭಾರತೀಯ ಚಿತ್ರರಂಗದಲ್ಲಿ ಸುಮಾರು 90 ವರ್ಷಗಳಷ್ಟು ಒಂದು ಇತಿಹಾಸ ಹೊಂದಿರತಕ್ಕಂಥ ಕನ್ನಡ ಚಿತ್ರರಂಗದಲ್ಲಿ ನಟಿಯರು ಇವತ್ತು ನಮಗೆ ಗತಿ ಇಲ್ವಾ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಎದ್ದು ನಿಂತಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥದ್ದು ಸ್ವತಃ ರಾಜ್ಯ ಸರ್ಕಾರದ ಒಂದು ನಿರ್ಧಾರ ಮತ್ತು ರಾಜ್ಯ ಸರ್ಕಾರದ ಒಂದು ಪ್ರಯತ್ನ ಏನಿದೆ, ಪರಭಾಷಾ ನಟಿಯರಿಗೆ ಮಣೆ ಹಾಕುವಂತಹ ಪ್ರಯತ್ನ ಏನಿದೆ, ಅದು ಈ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ನೋಡಿ, ಇವತ್ತು ಒಂದು ದೊಡ್ಡ ಮಟ್ಟದ ಇಡೀ ರಾಜ್ಯಾದ್ಯಂತ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ನಿನ್ನೆ ಅಷ್ಟೇ ಒಂದು ಕಾರ್ಯಕ್ರಮ ನಡೀತು. ಅದು ಕರ್ನಾಟಕದ ಹೆಮ್ಮೆ ಅಂತ ಹೇಳಿಕೊಳ್ಳುವಂಥ ಮೈಸೂರು ಸ್ಯಾಂಡಲ್ ಸೋಪ್ನ ಒಂದು ವಿಭಿನ್ನ ಉತ್ಪನ್ನಗಳ ಒಂದು ಉದ್ಘಾಟನೆ ಕೂಡ ನಡೀತು. ಅದರ ರಾಯಭಾರಿಯಾಗಿ ಬಹುಭಾಷಾ ನಟಿ ಮಿಲ್ಕಿ ಬ್ಯೂಟಿ ಅಂತ ಹೇಳಲಾಗುವಂಥ ತಮನ್ನಾರವರನ್ನ ಆಯ್ಕೆ ಮಾಡಲಾಯಿತು ಮತ್ತು ಅವರಿಗೆ ಕರೆದು ಅವರಿಂದ ಈ ಮೈಸೂರು ಸ್ಯಾಂಡಲ್ ಸೋಪ್ನ ವಿವಿಧ ಉತ್ಪನ್ನಗಳನ್ನ ಬಿಡುಗಡೆ ಕೂಡ ಮಾಡಿಸಲಾಯಿತು. ಜೊತೆಗೆ ಆ ಒಂದು ಮೈಸೂರು ಸ್ಯಾಂಡಲ್ ಸೋಪ್ಗೆ ಅವರನ್ನ 2 ವರ್ಷಗಳ ಮಟ್ಟಿಗೆ ರಾಯಭಾರಿಯನ್ನಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿಕೊಂಡಿದೆ. ಇಲ್ಲಿ ಹುಡ್ತಿರ್ತಕ್ಕಂಥ ಮೂಲ ಪ್ರಶ್ನೆ, ಯಾಕೆ ತಮನ್ನಾನೇ ಬೇಕಾಯ್ತು ಅನ್ನುವಂಥದ್ದು. ಕನ್ನಡದಲ್ಲಿ ಪ್ರತಿ ವರ್ಷ 250ಕ್ಕಿಂತ 300 ಸಿನಿಮಾಗಳು ತಯಾರಾಗ್ತವೆ. 100 ಜನ ಕಲಾವಿದರು ಬರ್ತಾರೆ, ಹೊಸ ಕಲಾವಿದರು ಬರ್ತಾರೆ. 10 ಜನ ಹೆಸರು ಮಾಡಿರ್ತಕ್ಕಂಥ ನಾಯಕ ನಟಿಯರು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥದ್ದು. ಪರಿಸ್ಥಿತಿ ಹೀಗಿರುವಾಗಲೂ ಕೂಡ ಇಲ್ಲಿನ ಸ್ಯಾಂಡಲ್ವುಡ್ನಿಂದ, ನಮ್ಮ ಕನ್ನಡ ಚಿತ್ರರಂಗದಿಂದ ಬೆಳೆದು ರಾಜ್ಯ ಮಟ್ಟದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇದೀಗ ಯಶ್ನಂತ ನಟ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಭಾಷಾ ಕಲಾವಿದರನ್ನ ಕರೆದು ಮಣೆ ಹಾಕುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಸರ್ಕಾರ ಕೊಡುವಂಥ ಒಂದು ಸರಳ ಒಂದು ಉತ್ತರ ಏನು ಅಂತಂದ್ರೆ, ತಮನ್ನಾ ಬಹುಭಾಷಾ ನಟಿ, ಮಾರ್ಕೆಟಿಂಗ್, ನಮ್ಮ ಪ್ರಾಡಕ್ಟ್ಗಳ, ನಮ್ಮ ಉತ್ಪನ್ನಗಳ ಏನು ವ್ಯಾಪಾರ ಇದೆ ಅದು ಹೆಚ್ಚಾಗುತ್ತೆ ಅನ್ನುವಂಥದ್ದು. ಕೇವಲ ವ್ಯಾಪಾರ ಒಂದೇ ಆಗಿಬಿಟ್ರೆ ಸರ್ಕಾರಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಬದ್ಧತೆ ಇರಲ್ವಾ? ಸರ್ಕಾರಕ್ಕೆ ನಮ್ಮ ರಾಜ್ಯದ ನಾಡು, ನುಡಿ, ಭಾಷೆ, ನೆಲ, ಜಲದ ಕುರಿತಂತೆ ಒಂದು ಬದ್ಧತೆ ಬೇಡವಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ಯಾಕೆ ರಾಜ್ಯ ಸರ್ಕಾರ ಈ ಕುರಿತಂತ ಒಂದು ತೀರ್ಮಾನ ತೆಗೆದುಕೊಳ್ತು ಅಂತ ನೋಡಿ. ನಿನ್ನೆ ತಮನ್ನಾ ರಾಯಭಾರಿಯಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಏನು ಭಾಗಿಯಾಗಿರಲಿಲ್ಲ. ಕೇವಲ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಇದ್ರು. ಅವರ ಜೊತೆಗೆ ಅಪ್ಪಾಜಿ ನಾಡಗೌಡರು ಕೂಡ ಇರ್ತಕ್ಕಂಥದ್ದು. ಕೇವಲ ಅವರು ಮತ್ತು ಈ KSDL ನ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡ ಮತ್ತು ಈ ಇಬ್ಬರು ಎಂ ಬಿ ಪಾಟೀಲ್ ಅವರ ಕುಟುಂಬದವರೇ ಹಾಜರಿದ್ರು. ಓಕೆ, ಅವ್ರೇನಾದ್ರೂ ಮಾಡ್ಕೊಳ್ಳಿ, ಇದು ಖಾಸಗಿ ಕಾರ್ಯಕ್ರಮ ಅಲ್ವಾ? ಒಂದು ರಾಜ್ಯ ಸರ್ಕಾರದ ಪ್ರಾಡಕ್ಟ್ಗೆ ರಾಯಭಾರಿ ಆಗುವಂಥದ್ದು ಅಂತಂದ್ರೆ ಅದು ಕರ್ನಾಟಕದ ಹೆಮ್ಮೆ, ಕನ್ನಡಿಗರ ಹೆಮ್ಮೆ. ಆ ಹೆಮ್ಮೆಯ ಕನ್ನಡಿಗರು, ಆ ಹೆಮ್ಮೆಯ ರಾಯಭಾರಿಗಳು ಕನ್ನಡಿಗರೇ ಆಗಿರಬೇಕು ಅನ್ನುವಂಥದ್ದು ಎಲ್ಲ ಕನ್ನಡಿಗರು ಬಯಸ್ತಾರೆ ಅಲ್ವಾ? ಇದು 7 ಕೋಟಿ ಕನ್ನಡಿಗರಿಗೆ ಮಾಡುವಂಥ ಒಂದು ದ್ರೋಹ, ಮೋಸ, ನಿರ್ಲಕ್ಷ್ಯ ಅಲ್ವಾ? ನೋಡಿ, ಕೆಲವು ದಿನಗಳ ಹಿಂದೆ ನಾನು ನಿಮಗೆ ನೆನಪಿಸ್ತೀನಿ, ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಪಲ್ಸ್ ಪೋಲಿಯೋ ಏನು ಲಸಿಕೆ ಇದೆ ಅದಕ್ಕೆ ಅವರು ರಾಯಭಾರಿಯಾಗಿ ಕೆಲಸ ಮಾಡಿದ್ರು ಮತ್ತು ಫ್ರೀಯಾಗಿ ಮಾಡಿಕೊಟ್ರು. ಕೆಲವೇ ದಿನಗಳ ಹಿಂದೆ ನಮಗೂ ನಿಮಗೂ ಗೊತ್ತಿರೋ ಹಾಗೆ ಅವರೇದೇ ಮಗ ಆಗಿರ್ತಕ್ಕಂಥ ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಉತ್ಪನ್ನಗಳಿಗೆ ರಾಯಭಾರಿಯಾಗಿದ್ರು. ಅಷ್ಟೇ ಯಾಕೆ, ನಮ್ಮ ಮೋಹಕ ತಾರೆ ರಮ್ಯಾ ಕೂಡ ನಂದಿನಿ ಉತ್ಪನ್ನಗಳಿಗೆ ರಾಯಭಾರಿ ಆಗಿರ್ಲಿಲ್ವಾ? ಅವಾಗ ಯಾರಾದರೂ ಚಕಾರ ಎತ್ತಿದ್ರಾ, ತಕರಾರು ಎತ್ತಿದ್ರಾ? ಇಲ್ಲ ತಾನೆ. ಯಾಕೆ ಪರಭಾಷಾ ನಟಿಯರ ವ್ಯಾಮೋಹ ಕೇವಲ ಕನ್ನಡ ಚಿತ್ರರಂಗದ ಕೆಲವು ನಿರ್ಮಾಪಕರಿಗೆ ಇರ್ತಕ್ಕಂಥದ್ದು ಈಗ ರಾಜ್ಯ ಸರ್ಕಾರಕ್ಕೂ ಅಂಟ್ಕೊಂಡು ಬಿಟ್ಟಿದೆ? ಎಂ ಬಿ ಪಾಟೀಲರಿಗೆ ಬುದ್ಧಿ ಎಲ್ಲಿ ಹೋಗಿತ್ತು?
ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಗಮನ ಹರಿಸಲಿಲ್ವಾ? ಮೈಸೂರು ಅನ್ನೋದೇ ಕನ್ನಡಿಗರ ಹೆಮ್ಮೆ, ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದೇ ಕನ್ನಡಿಗರ ಹೆಮ್ಮೆ, ಅದು ಒಡೆಯರ್ರವರು ಸ್ಥಾಪಿಸಿರ್ತಕ್ಕಂಥ ಹೆಮ್ಮೆ. ಯಾಕೆ ಈ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಅನ್ನುವಂಥದ್ದು, ತಮ್ಮನ್ನ ಕರೆದುಕೊಂಡು ಬಂದು ಅವರನ್ನ ರಾಯಭಾರಿ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಕನ್ನಡ ನಟಿಯರು ಎಷ್ಟು ಜನ ಇದ್ದಾರೆ? ನಿಮಗೆ ಸಾಲು ಸಾಲಾಗಿ ಕನ್ನಡ ನಟಿಯರು ಸಿಗ್ತಾರೆ ನೋಡಿ. ನಾನೊಂದಷ್ಟು ಹೆಸರುಗಳನ್ನ ಹೇಳ್ಕೊಳ್ತಾ ಹೋಗ್ತೀನಿ. ಈ ನಟಿಯರು ತಮನ್ನಾಗಿಂತ ಯಾವ ವಿಚಾರದಲ್ಲಿ ಕಡಿಮೆ ಇದ್ದಾರೆ ಅನ್ನುವಂಥದ್ದನ್ನ ಕನ್ನಡಿಗರಾದ ನೀವು ನೆನ್ಪಿಟ್ಕೊಳ್ಳಿ. ನಮ್ಮ ರಚಿತಾ ರಾಮ್ ಇದ್ದಾರೆ, ರುಕ್ಮಿಣಿ ವಸಂತ್ ಇದ್ದಾರೆ, ಹರಿಪ್ರಿಯಾ ಇದ್ದಾರೆ, ಅಶಿಕಾ ರಂಗನಾಥ್ ಇದ್ದಾರೆ, ನಿಶ್ವಿಕಾ ನಾಯ್ಡು, ಸಪ್ತಮಿ ಗೌಡ, ಅದಿತಿ ಪ್ರಭುದೇವ, ಈ ತರ ಲಿಸ್ಟ್ ಹೇಳ್ಕೊಂಡು ಹೋದ್ರೆ ಸುಮಾರು ಒಂದು 35ರಿಂದ 40 ನಾಯಕ ನಟಿಯರ ಲಿಸ್ಟ್ ಸಿಗುತ್ತೆ ಅಲ್ವಾ? ಅಷ್ಟಕ್ಕೂ ಅದಕ್ಕೆ ಮಹಿಳೆಯರೇ ಬೇಕು ಅಥವಾ ಮಹಿಳಾ ಕಲಾವಿದರ ಬೇಕು ಅಂತ ಏನಿಲ್ಲ ಅಲ್ವಾ? ಬೇಕಾದಷ್ಟು ಹೆಸರು ಮಾಡಿರ್ತಕ್ಕಂಥ ಪುರುಷ ಕಲಾವಿದರು ಇದ್ದಾರೆ. ಬೇಡಪ್ಪ, ನಮಗೆ ಒಂದು ಲೇಡಿ ಆಕ್ಟ್ರೆಸ್ಸೇ ಬೇಕು ಅನ್ನುವಂಥದ್ದಾದ್ರೆ ಮೂಲ ಕನ್ನಡಿಗರೇ ಆಗಿ ಈ ರೀತಿ ತಮನ್ನಾ ತರ ಪ್ರಭಾಷೆಯಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರ್ತಕ್ಕಂಥ ಬೇಕಾದಷ್ಟು ಮೂಲ ಕನ್ನಡಿಗ ಕಲಾವಿದೆಯರಿದ್ದಾರೆ. ಯಾಕೆ ಅವರನ್ನ ಕರೆಸಬಾರ್ದು? ಬಹಳ ಪ್ರಮುಖವಾಗಿ ನಮಗೆ ಕನ್ನಡ ಕಲಾವಿದೆಯರ ಹೆಸರು ಅನುಷ್ಕಾ ಶೆಟ್ಟಿ ಸಿಗ್ತಾರೆ. ಬಾಹುಬಲಿ ಮುಂತಾದ ಅನೇಕ ಸಿನಿಮಾಗಳಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ದಾರೆ. ಶ್ರೀಲೀಲಾ ಈಗ ತುಂಬಾ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥದ್ದು ಪರಭಾಷಾ ಚಿತ್ರಗಳಲ್ಲಿ. ದೀಪಿಕಾ ಪಡುಕೋಣೆ ಬಾಲಿವುಡ್ ಇಂದ ಇದ್ದಾರೆ. ತಮನ್ನಾಗಿಂತ ದೀಪಿಕಾ ಪಡುಕೋಣೆ ನಮ್ಮ ಕನ್ನಡತಿಯ ಹೆಮ್ಮೆ ಅಲ್ವಾ? ಪ್ರಕಾಶ್ ಪಡುಕೋಣೆ ಅವರ ಮಗಳಲ್ವಾ? ನಮ್ಮ ಕರಾವಳಿಯ ಪಡುಕೋಣೆಯ ಮಗಳಲ್ವಾ ಅವಳು? ಇದನ್ನ ಗಮನ ಹರಿಸ್ಬೇಕಲ್ವಾ? ಜೊತೆಗೆ ರಶ್ಮಿಕಾ ಮಂದಣ್ಣ ಇದ್ದಾರೆ, ಶ್ರೀನಿಧಿ ಶೆಟ್ಟಿ ಇದ್ದಾರೆ, KGF ಇಂದ ಮಾಡಿರ್ತಕ್ಕಂಥದ್ದು. ಈ ರೀತಿ ಬೇಕಾದ ಜನ ಕನ್ನಡ ಮೂಲದ ನಟಿಯರು ಕೂಡ ಇದ್ದಾರೆ. ಯಾಕೆ ಈ ವಿಚಾರ ರಾಜ್ಯ ಸರ್ಕಾರಕ್ಕೆ ಬರಲಿಲ್ಲ? ಕೇವಲ ಭಾಷಣಗಳಲ್ಲಿ ಅಥವಾ ಕನ್ನಡ ರಾಜ್ಯೋತ್ಸವದೊಂದೇ ಭಾಷಣ ಬಿಗಿದು ಬಿಟ್ರೆ ಆಗೋಯ್ತಾ? ಮುಖ್ಯಮಂತ್ರಿಗಳು ಕೇವಲ ಕನ್ನಡ ರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೋರ್ಬಿಟ್ರೆ ಆಯ್ತಾ? ಕನ್ನಡಿಗರಿಗೆ ಯಾಕೆ ಆದ್ಯತೆ ಸಿಗ್ತಿಲ್ಲ? ಈ ಕುರಿತಂತೆ ನನಗಿರ್ತಕ್ಕಂಥ ಕಾಳಜಿ ಇನ್ನೂ ಕೂಡ ಕನ್ನಡ ಪರ ಸಂಘಟನೆಗಳು, ಕನ್ನಡ ಮನಸ್ಸುಗಳು ಯಾಕೆ ಸುಮ್ಮನೆ ಇದ್ದಾವೆ ಅನ್ನುವಂಥದ್ದು. ತಮನ್ನ ನಮಗೆ ಬೇಕಾ ಅನ್ನುವಂಥದ್ದು. ನಮ್ಮ ಹೆಮ್ಮೆಯ ಉತ್ಪನ್ನಕ್ಕೆ ನಮ್ಮ ಹೆಮ್ಮೆಯ ಕನ್ನಡತಿಯರು, ಕನ್ನಡಿಗ ಕಲಾವಿದರು ಬಂದಾಗ ಅದಕ್ಕೆ ಸಿಗುವಂತಹ ಬೆಲೆಯೇ ದೊಡ್ಡದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗಿರ್ತಕ್ಕಂಥ ಮೂಲ ಕಾಳಜಿ ಏನು ಅಂದರೆ, ಈ ಥರದ ಒಂದು ನಮ್ಮ ಹೆಮ್ಮೆಯ ಉತ್ಪಾದನೆಗೆ, ಅದು ಪ್ರಾಡಕ್ಟ್ಗೆ ಅದು ಸಿನಿಮಾ ನಟರೇ ಯಾಕೆ ಬೇಕು ಅಂತಂದೇಳಿ. ಸಾಹಿತ್ಯದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರ್ತಕ್ಕಂಥ ಹಲವಾರಿದ್ದಾರೆ. ಬೇರೆ ಬೇರೆ ರಂಗದಲ್ಲಿ, ಲಲಿತ ಕಲೆಗಳಲ್ಲಿ, ಸಂಗೀತದಲ್ಲಿ ಬೇಕಾದಷ್ಟು ಜನ ಕನ್ನಡಿಗರು ಸಿಗ್ತಾರೆ. ಸಾಹಿತ್ಯ, ಸಂಗೀತ, ಲಲಿತ ಕಲೆಗಳಲ್ಲಿ ಅಲ್ಲೂ ಕೂಡ ಸಿಗ್ತಾರೆ. ಸಾಮಾಜಿಕ ಒಂದು ಸೇವೆಗಳಲ್ಲೂ ಸಿಗ್ತಾರೆ, ಕ್ರೀಡೆಯಲ್ಲೂ ಸಿಗ್ತಾರೆ. ಅವ್ರನ್ಯಾರನ್ನಾದ್ರೂ ಕನ್ನಡತಿಯರನ್ನ, ಕನ್ನಡಿಗರನ್ನ ಆರಿಸ್ಕೋಬಹುದಲ್ವಾ? ಇದು ಯಾಕೆ ಹೊಳಿತಾ ಇಲ್ಲ? ಮತ್ತು ಇದರ ಹಿಂದೆ ಇರ್ತಕ್ಕಂಥ ನಿರ್ಲಕ್ಷ್ಯಕ್ಕೆ ಯಾರು ಉತ್ತರ ಕೊಡಬೇಕು ಅನ್ನುವಂಥ ಪ್ರಶ್ನೆ ಈಗ ಸ್ವತಃ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಎಸ್ ವೀಕ್ಷಕರೇ, ಕನ್ನಡ ನೆಲ, ಜಲ, ಭಾಷೆಯ ಕುರಿತಂತೆ ಎಲ್ಲೇ ಆದರೂ ಕೂಡ, ಯಾರಿಂದಲಾದರೂ ಕೂಡ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಒಂದು ಏನಾದರೂ ಅಪಸವ್ಯ ಜರುಗಿದ್ರೂ ಕೂಡ ನಾವು ಧ್ವನಿಯನ್ನು ಎತ್ತಿದ್ದೀವಿ. ಹಾಗಾಗಿ ಈ ಕುರಿತ ಮಾತನ್ನ, ಈ ಕುರಿತ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ನೋಡ್ತಾ ಇರಿ ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.